ಶ್ರುತಿ ಎಷ್ಟು ಅಲ್ಲಿ ನಮ್ಮ 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 ಆಂಕರ್ ಶ್ರುತಿ ಸೋಮಶೇಖರ್ ಅವ್ರನ್ನ ಆ ಉತ್ತರ ಬರೆಸಬೇಕಾಗಿ ಅಲ್ಲೇ ಕ್ಲಿಯರ್ ಆಗೋಯ್ತಲ್ಲ, ಅಲ್ಲೇ ಬಂದ್ಬಿಡ್ತು ನಿಮ್ಗೆ ಏನು ವಿಚಾರ ಅಂತ. ನಾನು ಡಿಸೈಡ್ ಮಾಡಿಲ್ಲ ಅಂದ್ರೇನು, ವಾಟ್ ಇಟ್ ಮೀನ್ಸ್ ಅಂದರೆ ಬಿ ಜೆ ಪಿಗೆ ಹಾಕೋದಿಲ್ಲ ಅಂತನಾ? ನಾನು ಆತ್ಮಸಾಕ್ಷಿ ಅಂದ್ರೇನು? ಅಲ್ಲಿ ಇವ್ರು ಹೇಳ್ತಾ ಇದ್ರು ಕುಪೇಂದ್ರ ರೆಡ್ಡಿ ಆತ್ಮಸಾಕ್ಷಿಗೆ ಅನುಗುಣವಾಗಿ. ಆ ಆತ್ಮಸಾಕ್ಷಿ ಮತ್ತು ಈ ಆತ್ಮಸಾಕ್ಷಿ ಒಂದೇ ಅಲ್ವಾ? ನಂಬರ್ 1. ಆಮೇಲೆ ನನಗೆ ಯಾರು ಏನು ಕೊಡ್ತಾರೆ? ಅನುದಾನ ಕೊಡ್ತಾರೆ, ಅವ್ರಿಗೆ ಓಟ್ ಹಾಕ್ತೀನಿ. ಯಾರು ಅನುದಾನ ಕೊಡ್ತಾರೆ? ಸಿದ್ದರಾಮಯ್ಯನವರೇ ಕೊಡ್ಬೇಕಷ್ಟೇ ಅನುದಾನ. ಈಗ ಇದೇನು ಅಂತಂದ್ರೆ ಬರದೇ ಇದ್ದಿದ್ರೆ ಇನ್ನೊಂದು ಕತೆ, ಬಂದ ನಂತರ ಇದೊಂದು ಕತೆ. ಹೆಬ್ಬಾರ್ ಅವ್ರು ಇನ್ನೂ ಬಂದಿಲ್ಲ, ಇದು ಇನ್ನೊಂದು ಕತೆ. ಎಸ್, ಎಸ್ ಟಿ ಸೋಮಶೇಖರ್ ಬಂದಿದ್ದಾರೆ, ಹೆಬ್ಬಾರ್ ಅವ್ರು ಇನ್ನೂ ಬಂದಿಲ್ಲ. ನಾವೊಂದು ಪ್ರಾಮಿಸ್ ಮಾಡಿದ್ವಿ ಸ್ಮಿತಾ, ಯಾರು ಬರ್ತಾರೋ ಹೋಗ್ತಾರೋ, ಆದ್ರೆ ಇದರಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಸುದ್ದಿ ಮಾತ್ರ ಬರುತ್ತೆ ಅಂತ ಹೇಳಿ. ಇದು ಶಿವರಾಮ್ ಹೆಬ್ಬಾರ್ ಅವರ ಹಳೆ ಫೈಲ್ ಫೋಟೋ. ಅವ್ರು ಬಂದಾಗ ಅಲ್ಲಿದ್ದಾರೆ ಬಿಡಿ. ಮತ್ತೊಮ್ಮೆ ಸ್ಥಿತಿ ಅವ್ರ ಜೊತೆ ಮಾತನಾಡಿದ್ದಾರೆ. ಯಾರಿಗೂ ಇಲ್ಲ ಇದು ಎಸ್ ಟಿ ಸೋಮಶೇಖರ್ ಅವರ ಮಾತು. ನಗ್ನಗ್ತಾ ಉತ್ತರ ಕೊಡ್ತಿದ್ದಾರೆ. ಅಲ್ಲಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಒಳಗಡೆ ಬಂದರೂ ಕೂಡ ಕೆಲ ಕ್ಷಣಗಳಲ್ಲಿ ಓಟ್ ಮಾಡ್ತಾರೆ. ಆದ್ರೆ ಇನ್ನೂ ಕೂಡ ಅವರಿಗೆ ಒಂದು ಕ್ಲಿಯರ್ ಆಗಿ ಉತ್ತರ ಕೊಡೋಕೆ ಸಾಧ್ಯ ಆಗ್ತಾ ಇಲ್ಲ. ಬಿಜೆಪಿಗೆ ಹಾಕ್ತೀರಾ ಅನ್ನುವಂಥ ಪ್ರಶ್ನೆಗೆ ಅವರು ಹೌದು ಅಂತಾನು ಉತ್ತರ ಕೊಡ್ತಾ ಇಲ್ಲ. ಕಾದ್ ನೋಡ್ತೀನಿ, ಅನುದಾನ ಯಾರು ಕೊಡ್ತೀವಿ ಅಂತ ಭರವಸೆ ಕೊಡ್ತಾರೋ ಅವ್ರಿಗೆ ನಾನು ಓಟ್ ಮಾಡ್ತೀನಿ. ಅಫ್ಕೋರ್ಸ್ ಈಗ ಆ ತರ ನಗು ಬರುತ್ತಲ್ವಾ ಸ್ಮಿತಾ ಅವರೇ? ನಿಮ್ಗೆ ಏನ್ ಗೊತ್ತಾ, ಉತ್ತರವನ್ನ ಭರಿಸ್ತಾ ಇದಾರೆ ಅವರು. ಅಷ್ಟಾದಾಗ ನಿಮ್ಗೆ ಹೇಳದೇ ಇರಕ್ಕಾಗಲ್ಲ, ನಕ್ಕು ಬಿಡ್ತಾರೆ. ಈಗ ಏನಪ್ಪ ಈ ಹುಡುಗಿ, ನಾನು ಏನ್ ಹೇಳ, ನನ್ನ ಮನಸ್ಸಲ್ಲಿ ಏನಿದೆ ಅದನ್ನ ಹೇಳಿಸ್ತಾ ಇದ್ದಾಳೆ ಅನ್ನುವಂಥದ್ದು. ವೆರಿ ನೈಸ್ ಶ್ರುತಿ. ರಿಪಬ್ಲಿಕ್ ಕನ್ನಡದಲ್ಲಿ ಮಾತ್ರ ಆಲ್ರೆಡಿ ಹೇಳಿದ್ರು ಆತ್ಮಸಾಕ್ಷಿ ನಂಬರ್ 1, ಆಮೇಲೆ ಅನುದಾನ ನಂಬರ್ 2, ಡಿಸೈಡ್ ಮಾಡಿಲ್ಲ ನಂಬರ್ 3. ಆಯ್ತಲ್ಲ ಉತ್ತರ ಸಿಗೋರಿಗೆ. ಈ ಒಂದು ಹಿಂದಿಯಲ್ಲಿ ಒಂದು ಡೈಲಾಗ್ ಇದೆ, ಧರ್ಮೇಂದ್ರ ಡೈಲಾಗ್, ಏನು ಸಮಜ್ನೆ ವಾಲೆ ಕೋ ಇಶಾರಾ ಕಾಫಿ ಅಂತೇಳಿ. ಓಟ್ ಹಾಕಿ ಯಾರು ರಾಜ್ಯಸಭಾ ಸದಸ್ಯರಿದ್ದಾರೆ ಅವರಿಗೆ 6 ವರ್ಷ ಸರಿಸುಮಾರು 30 ಕೋಟಿ ಅನುದಾನ ಬರ್ತದೆ. ಅಲ್ಲ, ನೀವು ಕಾಂಗ್ರೆಸ್ ಸಪೋರ್ಟ್ ಮಾಡೋದ್ರಿಂದ ಹೈಯೆಸ್ಟ್ ಅನುದಾನ ನಿಮ್ ಕ್ಷೇತ್ರಕ್ಕೆ ಸಿಕ್ಕಿದೆ. ಅದು ಬೇರೆ, ರಾಜ್ಯಸಭೆನೇ ಬೇರೆ. ರಾಜ್ಯಸಭಾದಲ್ಲಿ ಹೇಳಿ ಯಾರಾದ್ರೂ ಆಗ್ಲಿ. ನನ್ನ ಪ್ರಶ್ನೆ ಕಾಂಗ್ರೆಸ್ ಎಲ್ಲರೂ ಕೂಡ ಚುನಾವಣೆ ನಿಂತ್ಕೊಳ್ಳೋರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು. ಚುನಾವಣೆ ನಿಲ್ಲವರೆಲ್ಲ ಗೆಲ್ತೀವಿ ಅಂತಲೇ ಹೇಳೋದು, ಸೋಲ್ತೀವಿ ಅಂತ ನಿಂತ್ಕೊಳ್ಳಲ್ಲ ಯಾರೂ. ಆದರೆ ಅವ್ರಿಗೆ ಎಷ್ಟು ಮತಗಳು ಬೇಕೋ ಅಷ್ಟು ಮತಗಳಿಲ್ಲ. ಅವ್ರಿಗಿರೋವೇ 19 ಮತಗಳು. ಅದರಿಂದ ನನ್ನ ಪ್ರಕಾರ ಅವರು ಕ್ಯಾಂಡಿಡೇಟ್ ಹಾಕಬೇಕಾಗಿರಲಿಲ್ಲ, ಆದರೂ ಹಾಕಿದ್ದಾರೆ. ನಾವು ನಮ್ಮ ಎಲ್ಲ MLAಗಳು ಕೂಡ ನಿಷ್ಠೆಯಿಂದ ಕಾಂಗ್ರೆಸ್ ಪರವಾಗಿ ವೋಟ್ ಹಾಕ್ತಾರೆ, ಕಾಂಗ್ರೆಸ್ನ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತಾರೆ. ಆಯ್ತಲ್ಲ, ಅವರು JDSನವರು 5ನೇ ಅಭ್ಯರ್ಥಿ ಹಾಕಿದ್ರಿಂದ ನಾವೆಲ್ಲ ಒಟ್ಟಿಗೆ ಇದ್ದು ಬಂದು ವೋಟ್ ಹಾಕಬೇಕಾಗಿ ಬಂತು. ಯಾಕಂದರೆ ನಮಗೆ ನಮ್ಮ ಅಭ್ಯರ್ಥಿಗಳಿಗೆ, ನಮ್ಮ ಕ್ಯಾಂಡಿಡೇಟ್ಗಳಿಗೆ, ನಮ್ಮ ವೋಟರ್ಸ್ಗಳಿಗೆ ಅಂತಲೇ ಹೇಳೋದು. ಆಮೇಲೆ ಅದೊಂಥರ ಮ್ಯಾನಿಫೆಸ್ಟೇಷನ್. ಗೊತ್ತಿದ್ದು ಅವ್ರು ಹೇಳೋದೇ ಇಲ್ಲ. ನಾನು ಕೂಡ ಅನೇಕ ರಾಜಕೀಯ ನಾಯಕರನ್ನು ನಮ್ಗೆ ಗೊತ್ತಿರುತ್ತೆ ಇವರು 25ಕ್ಕಿಂತ ಜಾಸ್ತಿ ಬರಲ್ಲ ಅಂತೇಳಿ ಡೈರೆಕ್ಟಾಗಿ 113 ಹೇಳ್ತಾ ಇರ್ತಾರೆ.